ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ, 6ರಿಂದ 14ನೇ ಶತಮಾನದ ಭಾರತ ಎಂಬಂತಹ ಚಾಪ್ಟರ್ನಿಂದ ಮುಹಮ್ಮದ್ ಬಿನ್ ತುಘಲಕ್ನು ರಾಜಧಾನಿಯನ್ನು ಬದಲಾವಣೆ ಮಾಡಿದ ಉದ್ದೇಶವೇನು ಅಂತ ಕೇಳ್ತಾ ಇದ್ದಾರೆ. ಮುಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನ ಬದಲಾಯಿಸಿದ ಉದ್ದೇಶವೇನು? ಸೊ ಮುಹಮ್ಮದ್ ಬಿನ್ ತುಘಲಕ್ನು ರಾಜಧಾನಿಯನ್ನ ದೆಹಲಿಯಿಂದ ಎಲ್ಲಿಗೆ ವರ್ಗಾಯಿಸ್ತಾನೆ ಮಕ್ಕಳೇ? ದೆಹಲಿಯಿಂದ ದೇವಗಿರಿ ಅಲ್ವಾ? ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆಯನ್ನ ಮಾಡ್ತಾನೆ, ಬದಲಾಯಿಸ್ತಾನೆ. ಓಕೆನಾ? ಸೊ ಈತನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮತ್ತು ವ್ಯಾವಹಾರಿಕ ಬುದ್ಧಿ, ಪರಿಜ್ಞಾನ, ತಾಳ್ಮೆ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಷ್ಟು ಶಕ್ತಿ ಈತನಿಗೆ ಇರಲಿಲ್ಲ. ಓಕೆ, ತಾಳ್ಮೆ ಕೂಡ ಇರಲಿಲ್ಲ. ಸೊ ಈತ ತೆಗೆದುಕೊಂಡ ಅನೇಕ ನಿರ್ಧಾರಗಳು ಅನೇಕ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾರೆ. ಅದರಲ್ಲಿ ರಾಜಧಾನಿ ಬದಲಾವಣೆ ಮಾಡಿದ್ದು ಕೂಡ ಒಂದು. ಈತ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ಬದಲಾಯಿಸ್ತಾನೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ವಿಶಾಲವಾದ ಸಾಮ್ರಾಜ್ಯ ನಿರ್ವಹಣೆ ಮತ್ತು ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನ ರಕ್ಷಿಸುವುದಾಗಿತ್ತು. ಇದು ಸರಿಯಾದ ಯೋಜನೆ ಆಗಿದ್ದರೂ ಕೂಡ ಇದಕ್ಕೆ ಸರಿಯಾಗಿ ಒಂದು ಪೂರ್ವ ತಯಾರಿಯನ್ನ, ಏರ್ಪಾಡುಗಳನ್ನ ಆತ ಮಾಡಿಕೊಂಡಿರಲಿಲ್ಲ. ಆದ್ದರಿಂದಾಗಿ ಇದರಿಂದ ಅನೇಕ ಜನರಿಗೆ ತೊಂದರೆ ಉಂಟಾಗುತ್ತದೆ. ಓಕೆನಾ? ಥ್ಯಾಂಕ್ ಯು.